ರೇಖಾಂಶಗಳ ನಡುವಿನ ಅಂತರ ಎಷ್ಟಂದ್ರ 4 ಮಿನಿಟ್ 4 ನಿಮಿಷಗಳು. ಪ್ರತಿ 2 ರೇಖಾಂಶಗಳ ನಡುವಿನ ಅಂತರ ಎಷ್ಟಂದ್ರ 4. 2 ಅಕ್ಷಾಂಶಗಳ ನಡುವಿನ ಅಂತರ ಅಂದ್ರೆ 111 ಕಿಲೋಮೀಟರ್. ಕೆಲವರು ನನಗೆ ಸಾಕಷ್ಟು SMS ಹಾಕ್ತಿರ್ತಾರೆ, ಸರ್ 2 ರೇಖಾಂಶಗಳ ನಡುವಿನ ಎಷ್ಟು ಕಿಲೋಮೀಟರ್ ದೂರ ಇರ್ತದೆ ಅಂತದೇನು ಓದಬಾರದು. ಅವು ಯಾವ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅಕ್ಷಾಂಶದ ಉದ್ದೇಶ ಸ್ಥಳ ನಿರ್ಧಾರ ಮಾಡೋದು, ರೇಖಾಂಶದ ಉದ್ದೇಶ ಸಮಯ ನಿರ್ಧಾರ ಮಾಡೋದು. ಇದು ಪರ್ಫೆಕ್ಟ್ ಆಗ್ರಿ. ತಾಜ್ ಮಹಲ್ ಗೌಂಡಿ ಯಾರಾದ್ರು, ಎಷ್ಟು ಕಲ್ ಕಟ್ಟಿದ್ರು, ಮಣ್ಣಿಲಿ ತಂದ್ರು, ಅವೆಲ್ಲ ಯಾವ ಎಕ್ಸಾಮ್ ಕ್ವಶನ್ ಆಗಲ್ಲ. ಇವೇನದಲ್ಲ ಇಂಪಾರ್ಟೆಂಟ್ ಇವೆ. ಭೂಮಿಯ ಮೇಲೆ ಸಮಯ ದಿನಾಂಕ ನಿರ್ಧಾರ ಮಾಡಲು ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ರೇಖಾಂಶ ಅಂತ ಕರೀತಾರೆ. 2 ರೇಖಾಂಶಗಳ ನಡುವಿನ ಅಂತರ 4 ನಿಮಿಷ. ಒಟ್ಟು ರೇಖಾಂಶಗಳ ಸಂಖ್ಯೆ ಎಷ್ಟಂದ್ರ 360. ಒಟ್ಟು ರೇಖಾಂಶಗಳ ಸಂಖ್ಯೆ 360. ಸರ್ 360 ರೇಖಾಂಶ ನೆನಪಿಡಬೇಕೇನು? ಅಲ್ಲ, ನೆನಪಿಡಬೇಕಾಗಿರುವಂತ ರೇಖಾಂಶಗಳು 0 ಡಿಗ್ರಿ ರೇಖಾಂಶ ನೆನಪಿಡ್ರಿ. ಇಂಪಾರ್ಟೆಂಟ್ ಇದು, ಬಹಳ ಸಾರಿ ಎಕ್ಸಾಮ್ ರಿಪೀಟ್ ಆಗಿದೆ. 180 ಡಿಗ್ರಿ ರೇಖಾಂಶ ನೆನಪಿಡ್ರಿ. ಮತ್ತೆ ನೆನಪಿಡ್ಬೇಕು 82 ಪೂರ್ವ ರೇಖಾಂಶ ನೆನಪಿಡ್ರಿ. ಪೂರ್ವ ರೇಖಾಂಶ ಇಲ್ಲಿಯವರೆಗೆ ಹೈಯೆಸ್ಟ್ ಕ್ವಶನ್ ಆಗಿದೆ ಇವೆ. ಇದಕ್ಕೆ ಏನಂತ ಕರೀತಾರೆ? GMT ಅಂತ ಕರೀತಾರ. ಇದನ್ನ ಐಡಿಯಲ್ ಅಂತ ಹೇಳಿ ಕರೀತಾರ. ಇದನ್ನ IST ಅಂತ ಕರೀತಾರೆ. IST 0 ಡಿಗ್ರಿ ರೇಖಾಂಶವನ್ನ ಗ್ರೀನ್ವಿಚ್ ಮೆರಿಡಿಯನ್ ಟೈಮ್, 180 ಡಿಗ್ರಿ ರೇಖಾಂಶವನ್ನ ಇಂಟರ್ನ್ಯಾಷನಲ್ ಡೇಟ್ ಲೈನ್, 82 ಪೂರ್ವ ರೇಖಾಂಶವನ್ನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಈ 3 ರೇಖಾಂಶಗಳು ಅತಿ ಮುಖ್ಯ ಅನಿಸ್ತವೆ. ಈ 3 ರೇಖಾಂಶಗಳು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ವೆರಿ ಗುಡ್. ಇಂಟರ್ನ್ಯಾಷನಲ್ ಅವತ್ತೊಂದೇ ದಿನ ಯೋಗ ಮಾಡೋದು. ಜೂನ್ 21 ಜಗತ್ತಿಗೆ ಯೋಗ ಧ್ಯಾನ ಪ್ರಾಣಾಯಾಮ ಕೊಟ್ಟವರು ಭಾರತೀಯರು. ಒತ್ತು ಉಸಿರು ತೋಳದವತ್ತ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡ್ರಿ. ಹಾಗೆ ನಾ ಪ್ರತಿದಿನ ನಿಮಗೆ ಎಕ್ಸಾಮ್ ಮುಗಿಯುವವರೆಗೆ ನೀವು ಪ್ರತಿದಿನ ನೀವು ಯಾವ ಕ್ಲಾಸ್ ಹೇಳಂತಿರಲ್ಲ ಆ ಕ್ಲಾಸ್ ಡಿಸ್ಕಸ್ ಮಾಡ್ತೀನಿ. ಇದು ನಿಮ್ಮದು. ನಾ ಮ್ಯಾಕ್ಸಿಮಮ್ ಫ್ರೀ ಕ್ಲಾಸ್ ಮಾಡ್ತೀನಿ. ಲೈಕ್ ಕೊಡ್ರಿ ಎಲ್ಲರೂ. ಲೈಕ್ ಅಂದ್ರೆ ಕೆಳಗಡೆ ಅದು ಚಿತ್ರ ಲೈಕ್ ಕೊಡಬಾರದು, ಮ್ಯಾಗ ಬಟನ್ ಕ್ಲಿಕ್ ಮಾಡ್ಬೇಕು. ನಮ್ ಬಳಗ ಹಂಗೆ ಅದು ಏನೋ ಮಾಡಕ್ ಸಾಧ್ಯ ಇಲ್ಲ. ಬೋಸು ಬಂಗಾರೆ